ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶುಕ್ರವಾರ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಎಲ್ಲೆಡೆ ಕೂಡ ಒಳ್ಳೆ ಒಪ್ಪಂದ ಕೂಡ ಪಡೆದುಕೊಂಡಿದೆ. ಅಷ್ಟೇ ಅಲ್ಲ, ಅವರ ಫ್ಯಾನ್ಸ್ಗಂತೂ ಅಪ್ಪು ಸಿನಿಮಾ ರಿಲೀಸ್ ಒಂದು ರೀತಿಯ ಜಾತ್ರೆಯ ಸಡಗರ ಅಂತ ಹೇಳ್ಬೋದು. ಇದರ ಮಧ್ಯೆ ದರ್ಶನ್ ಅಭಿಮಾನಿಯೊಬ್ಬ ಅಪ್ಪು ಸಿನಿಮಾವನ್ನು ನೋಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲರ ಗಮನವನ್ನು ಕೂಡ ಆತ ಸೆಳೆದಿದ್ದಾನೆ. ಅಷ್ಟಕ್ಕೂ ಗಮನ ಸೆಳೆದ ವಿಷಯ ಏನು ಅಂದರೆ, ಪುನೀತ್ ಮತ್ತು ದರ್ಶನ್ ಪರಸ್ಪರ ತಬ್ಬಿಕೊಂಡಿರತಕ್ಕಂಥ ಒಂದು ಚಿತ್ರವನ್ನು ಸ್ವತಃ ಆ ಹುಡುಗ ಬಿಡಿಸ್ಕೊಂಬಂದಿದ್ದಾನೆ. ಅದಕ್ಕೊಂದು ಫ್ರೇಮ್ ಹಾಕ್ಸ್ಕೊಂಬಂದಿದ್ದಾನೆ. ಕೈಯಲ್ಲಿ ಇಟ್ಕೊಂಡು ಇವತ್ತು ಥಿಯೇಟರ್ ಮುಂದೆ ತಂದು ಪ್ರದರ್ಶನ ಮಾಡಿದ್ದಾನೆ. ಆ ಮೂಲಕ ಯಾವುದೇ ಸ್ಟಾರ್ಸ್ ವಾರ್ ಬೇಡ, ನಾವೆಲ್ಲರೂ ಕೂಡ ಕನ್ನಡಿಗರು ಕನ್ನಡ ಸಿನಿಮಾ ನೋಡೋಣ, ಬೆಳೆಸೋಣ ಅಂತ ಒಂದು ಸಣ್ಣ ಮೆಸೇಜ್ ಕೂಡ ನೀಡಿದ್ದಾನೆ. ಸೊ ಹೀಗಾಗಿ ಅದು ವಿಶೇಷ ಗಮನ ಸೆಳ್ಕೊಂಡಿದ್ದಾನೆ. ಸ್ಟಾರ್ ವಾರ್ಗೆ ಬ್ರೇಕ್ ಹಾಕೋಕ್ಕೆ ದರ್ಶನ್ ಅಭಿಮಾನಿ ಇಂಥದ್ದೊಂದು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಕೂಡ ಜೈ ಅಂತಿದ್ದಾರೆ. ರಿಲೀಸ್ ಆಗಿರ್ತಕ್ಕಂಥ ಅಪ್ಪು ಸಿನಿಮಾವನ್ನು ಥಿಯೇಟರ್ಗೆ ಬಂದು ವೀಕ್ಷಣೆ ಮಾಡಿ ಎಂಜಾಯ್ ಮಾಡಿದ್ದು ಅಲ್ಲದೆ ಎಲ್ಲರಿಗೂ ಕೂಡ ಎಲ್ಲರ ಸಿನಿಮಾವನ್ನು ನೋಡಿ ಬೆಂಬಲ ನೀಡಿ ಅಂಥೇಳಿ ಆತ ಕೇಳ್ಕೊಂಡಿದ್ದಾನೆ. ಅಂದಾಗೆ ದರ್ಶನ್ ಅಭಿಮಾನಿಯೊಬ್ಬ ಏನು ಆ ಫೋಟೋನ ತಂದರು. ಸೊ ಅದರಲ್ಲಿ ಆ ದರ್ಶನ್ ಮತ್ತು ಪುನೀತ್ ಅವರ ಇಬ್ಬರೂ ಕೂಡ ಪರಸ್ಪರ ತಪ್ಕೊಂಡಿರ್ತಕ್ಕಂಥ ಒಂದು ಚಿತ್ರವನ್ನು ಅವರೇ ಬಿಡಿಸಿದ್ದಾರೆ, ಪೇಂಟ್ ಹಾಕಿದ್ದಾರೆ. ಎಲ್ಲರ ಗಮನ ಕೂಡ ಅದು ಸೆಳೆದಿದೆ. ಈ ಫೋಟೋನ ಪ್ರದರ್ಶನ ಮಾಡಿದ್ದಾರೆ. ಸೊ ದರ್ಶನ್ ಅಭಿಮಾನಿ ಏನು ಆತ ಇದ್ದಾನೆ, ಅದು ಸ್ಟಾರ್ ವಾರ್ನ ಬಿಡಬೇಕು, ನೀವು ಕನ್ನಡ ಸಿನಿಮಾನ ನೋಡಬೇಕು, ನಾವೆಲ್ಲ ಈ ಮೂಲಕ ಒಂದು ಸಂದೇಶನ ಕೊಡೋಣ ಅಂತ ಕೂಡ ಹೇಳಿದ್ದಾರೆ. ಆತನ ಹೆಸರು ರಕ್ಷಿತ್ ಅಂತ. ಸ್ಟಾರ್ ವಾರ್ ಮಾಡಬಾರ್ದು ಅನ್ನೋ ಒಂದು ಸಂದೇಶ ನೀಡುವ ಉದ್ದೇಶದಿಂದಲೇ ಅವರು ಈ ಚಿತ್ರಕಲೆಯನ್ನು ಬಿಡಿಸಿದಾರಂತೆ. ಸೊ ನಮಗೆ ಪುನೀತ್ ರಾಜ್ಕುಮಾರ್ ಕೂಡ ಬೇರೆ ಅಲ್ಲ, ಡಿ ಬಾಸ್ ಕೂಡ ಬೇರೆ ಅಲ್ಲ, ಇಬ್ಬರು ಕೂಡ ಒಂದೇ. ಆದರೆ ನಾನು ಡಿ ಬಾಸ್ನ ಜಾಸ್ತಿ ನಂಬ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರ ಅಭಿಮಾನದ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇಷ್ಟಕ್ಕೂ ನಾವೆಲ್ಲರೂ ಕೂಡ ಕನ್ನಡಿಗರು, ಕನ್ನಡ ಸಿನಿಮಾವನ್ನು ನೋಡಬೇಕು, ಬೆಳೆಸಬೇಕು. ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ನಟರು ಇದ್ದಾರೆ, ಸುದೀಪು, ಉಪೇಂದ್ರ, ಅವರು ಎಲ್ಲ ಸಿನಿಮಾಗಳನ್ನು ಕೂಡ ನಾನು ನೋಡ್ತೀನಿ. ಆದರೆ ಡಿ ಬಾಸ್ ನನಗೆ ಒಂದು ಕೈ ಮೇಲೆ. ಸೊ ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ಅವರು ಒಂದು ಕೈ ಮೇಲೆ ಆಗಿರೋದೇನು ತಪ್ಪಿಲ್ಲ, ಹೇಳ್ಕೊಂಡಿರೋದು ತಪ್ಪಿಲ್ಲ. ಆದರೆ ಅವರ ಅಭಿಮಾನ. ಸೊ ಅದು ಪ್ರೀತಿ ಇಟ್ಕೊಂಡು ಪುನೀತ್ ಅವರ ಸಿನಿಮಾ ನೋಡಿದ್ದಾರೆ. ಡಿ ಬಾಸ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ನಡುವೆ ಯಾವುದೇ ರೀತಿಯ ಗಲಾಟೆ ಇಲ್ಲ. ಆದರೆ ಬೇರೆ ಬೇರೆ ವಿಚಾರಗಳಿಗೆ ಮಾತ್ರ ಫ್ಯಾನ್ ವಾರ್ ಮಾಡೋದಕ್ಕೆ ಹೋಗಬೇಡಿ ಅಂಥೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಡಿ ಬಾಸ್ ಫ್ಯಾನ್ಸು ಇದುವರೆಗೂ ಯಾವುದೇ ರೀತಿಯ ಫ್ಯಾನ್ ವಾರ್ ಮಾಡಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ. ಈಗ ಸ್ಟಾರ್ಗಳೇ ನಡುವೆ ಎಲ್ಲವೂ ಚೆನ್ನಾಗಿದೆ, ಅವರು ಚೆನ್ನಾಗೇ ಇರ್ತಾರೆ. ಆದರೆ ಫ್ಯಾನ್ ವಾರ್ ಯಾಕೆ, ನಾವ್ಯಾಕೆ ಫ್ಯಾನ್ಗಳು ಕಿತ್ತಾಡಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರೋಣ, ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ ಅಂಥೇಳಿ ಆ ರಕ್ಷಿತ್ ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಎಲ್ರಿಗೂ ಕೂಡ ಹೇಳಿದ್ದಾರೆ. ಅದೇನೇ ಇರಲಿ, ಇದೊಂದು ರೀತಿಯ ಹೊಸ ಬೆಳವಣಿಗೆ. ಇಂಥ ಬೆಳವಣಿಗೆಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಬೇಕು. ಫ್ಯಾನ್ ವಾರ್ಗಳು ನಿಜಕ್ಕೂ ನಡಿಬಾರ್ದು. ಸ್ಟಾರ್ಗಳು ಚೆನ್ನಾಗಿರ್ತಾರೆ, ಆದರೆ ಫ್ಯಾನ್ಸ್ಗಳು ಯಾಕೆ ಕಿತ್ತಾಡಬೇಕು ಅನ್ನೋದು ಆತನ ಒಂದು ಕಳಕಳಿಯ ಮನವಿ.